ಸಿನಿಮಾ ಜನಸಾಮಾನ್ಯರ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ. ಬಿಕಾಸ್ ಸುಮಾರು ಜನ ಆ್ಯಕ್ಟರ್ಸ್ ಸೌತ್ ಇಂಡಿಯನ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಇವರು ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅಂದರೆ ನಾರ್ತ್ ಇಂಡಿಯಾ, ಮುಂಬೈಯಲ್ಲಂತೂ ಅಪ್ಪ ಎಂಥ ಅಭಿಮಾನಿ ಬಳಗ ಇದ್ದಾರೆ ಅಂದರೆ, ಶಾರುಖ್ ಖಾನ್ನ ನೋಡಲಿಕ್ಕೆ ಅವ್ರ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಸಾಗರದಂತೆ ಕಾಯ್ತಾ ಇರ್ತಾರೆ. ಇನ್ನು ರಜನಿಕಾಂತ್ ವಿಷಯಕ್ಕೆ ಬಂತಂದ್ರೆ ಅವ್ರಿಗೊಂದು ಟೆಂಪಲ್ನೇ ಕಟ್ಟಿದ್ದಾರೆ, ಖುಷ್ಬುಗೂ ಟೆಂಪಲ್ನ ಕಟ್ಟಿದ್ದಾರೆ, ಹಾಗೆ ನಾಗಾರ್ಜುನ ಕೂಡ ಟೆಂಪಲ್ನ ಕಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಬಂದರೆ ಸುದೀಪ್ಗಾದಂಥ ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಇದೆ. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ. ಇನ್ನು ಕೇಳಲೇಬೇಕಾ ಡಾಕ್ಟರ್ ರಾಜ್ಕುಮಾರ್, ಇವರಿಗಂತೂ ಅಭಿಮಾನಿಗಳ ಬಳಗ ಅಂತಂದರೆ ತೋರಿಸ್ಕೊಟ್ಟಿದ್ದೇ ಇವರು. ಯಾಕಂದರೆ ಅಷ್ಟು ಜನ ಫ್ಯಾನ್ಸ್ನ ಹೊಂದಿರುವಂತಹ ಒಬ್ಬ ಸ್ಟಾರ್ ಅಂದರೆ ಕನ್ನಡದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಆಗಿತ್ತು. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿತ ಸ್ಥಾನದಲ್ಲಿರುವಂತಹ ನಟ ದರ್ಶನ್, ಇವ್ರಿಗೂ ಸಾಕಷ್ಟು ಅಭಿಮಾನ ಬಳಗಗಳಿದ್ದಾವೆ. ಆದರೆ ಹುಚ್ಚು ಅಭಿಮಾನಿ ಬಳಗಗಳು ಅಂತಲೇ ಹೇಳ್ಬೋದು. ಯಾಕಂತಂದರೆ ದರ್ಶನ್ ಅವರು ಜೈಲಿನಲ್ಲಿ ಇರಬೇಕಾದ್ರೆ, ಈಗ ಪರಪ್ಪನ ಅಗ್ರಹಾರದಲ್ಲಿರಬೇಕಾದ್ರೆ ಇವ್ರಿಗೆ ಒಂದು ಕೈದಿ ನಂಬರ್ ಅಂತ ಹೇಳಿ ಕೊಡ್ತಾರೆ. ಆ ಕೈದಿ ನಂಬರ್ ಏನಪ್ಪ ಅಂತಂದರೆ 6106. ಈ ಕೈದಿ ನಂಬರ್ ಈಗ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಟ್ರೆಂಡ್ ಆಗ್ತಾ ಇದೆ. ಯಾರೋ ಒಬ್ಬ ಅವನ ವಾಹನದ ಮೇಲೆ ಕೈದಿ ನಂಬರ್ 6106 ಅಂತ ಬರ್ಕೊಂಡ್ಬಿಟ್ಟ. ಅದನ್ನೇ ಸಾಕಷ್ಟು ಜನ ವೆಹಿಕಲ್ಸ್ ಮೇಲೆ ಹಾಕ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇದಾದಮೇಲೆ ನಮ್ಮೆಲ್ರಿಗೂ ಗೊತ್ತು, ಟ್ಯಾಟೂಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾರೋ ಒಬ್ಬ ಅಭಿಮಾನಿ ಅದನ್ನು ಕೈದಿ ನಂಬರ್ 6106 ಅಂತ ಹೇಳ್ಬಿಟ್ಟು ಟ್ಯಾಟೂ ಹಾಕ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಶೂಟ್ ಮಾಡಿ ಬಿಟ್ಟ. ಅಷ್ಟೇ, ಮುಗೀತು. ಇನ್ನು ಡಿ ಬಾಸ್ ಅಭಿಮಾನಿಗಳೆಲ್ಲ ಒಬ್ಬೊಬ್ಬರಾಗೆ ಟ್ಯಾಟೂಗಳನ್ನ ಹಾಕ್ಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ನಿಲ್ಲಿಸ್ತಾರ? ಖಂಡಿತವಾಗ್ಲೂ ಇಲ್ಲ. ಅವರು ಕೈದಿ ನಂಬರ್ ಮೂಲಕ ಚಾಕ್ ಪೀಸಲ್ಲಿ ಡ್ರಾಯಿಂಗ್ ಮಾಡೋದು, ಈ ಥರ ಅನೇಕ ರೀತಿಯಲ್ಲಿ ಅಭಿಮಾನಿಗಳು ಅವ್ರ ಪ್ರೀತಿನ ತೋರಿಸ್ತಾ ಇದ್ದಾರೆ. ತಪ್ಪೇನೂ ಅಲ್ಲ, ಹೌದು. ಇನ್ನೂ ಹೇಳಬೇಕು ಅಂತಂದರೆ ಜೈಲ್ ಮುಂದೆ ಅಂದರೆ ಪರಪ್ಪನ ಅಗ್ರಹಾರದ ಹತ್ರನೇ ಹೋಗಿ ಎಷ್ಟೊಂದು ಜನ ಅಭಿಮಾನಿಗಳು ನಾವು ದರ್ಶನ ನೋಡಬೇಕು ಬಿಡಿ ಅಂತ ಹೇಳಿ ಕೇಳ್ಕೊತಾ ಇರೋ ದೃಶ್ಯಗಳು ಇದೆ. ಅಭಿಮಾನಿಗಳು ಹೌದು, ಒಂದು ಸೆಲೆಬ್ರಿಟಿ ದರ್ಶನ ಆಗಿರೋದ್ರಿಂದ ಅವರಿಗೆ ಫ್ಯಾನ್ ಬೇಸ್ ಇರೋದು ಕಾಮನ್. ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಯಾಕಂದರೆ ಎಲ್ರಿಗೂ ಫ್ಯಾನ್ ಬೇಸ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಒಬ್ಬ ಬೆಂಗಳೂರವರು ಅವ್ರ 1 ವರ್ಷದ ಮಗುಗೆ ಬಿಳಿ ಬಟ್ಟೆ ಹಾಕಿಸಿ ಕೈಗೆ ಬೇಡಿ ಥರದ ಒಂದು ಪೇಪರ್ನಲ್ಲಿ ಮಾಡಿಸಿರುವಂತಹ ಬೇಡಿಗಳನ್ನ ಪಕ್ಕದಲ್ಲಿ ಇರಿಸಿ, ಹಾಗೆ ಕೈದಿ ನಂಬರ್ 6106 ಅಂತ ಹೇಳಿ ಬರೆಸಿ ಕೂಡ ಆ ಒಂದು ವೈಟ್ ಶರ್ಟ್ ಏನು ಆ ಮಗುಗೆ ಹಾಕಿದ್ದಾರೆ ಅದ್ರ ಮೇಲೆ 6106 ಅಂತ ಒಂದು ಇಲ್ಲಿ ನಂಬರ್ನ ಬರೆದು ಫೋಟೋಶೂಟ್ ಮಾಡಿಸಿದ್ದಾರೆ. ಹಿಂದೆ ಫೋಟೋಶೂಟ್ಗಳು ಮಾಡಿಸ್ತಾಯಿದ್ರು, ಎಲ್ಲ ಮಕ್ಳಿಗೂ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಎಲ್ಲ ತಂದೆ ತಾಯಂದ್ರಿಗೂ ಇರುತ್ತೆ. ಆದರೆ ವಿಭಿನ್ನವಾಗೂ ಮಾಡಿಸ್ತಾಯಿದ್ರು. ಆವಾಗ ಒಂದು ಮಾರಲ್ ವ್ಯಾಲ್ಯೂಸ್ ಇರಬೇಕು, ಒಂದು ಮಗುಗೆ ಅವ್ನು ಬೆಳೆದ ಮೇಲೆ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹೇಳಿ ತಂದೆ ತಾಯಿಗೂ ಒಂದಷ್ಟು ಕನಸುಗಳಿರುತ್ತೆ. ಹಾಗಾಗಿ ಅವರು ಒಂದು ಮುದ್ದಾದಂತಹ ಒಂದು ಕೃಷ್ಣನ ವೇಷ ಹಾಕಿಸ್ತಾಯಿದ್ರು, ರಾಮನ್ ವೇಷ ಹಾಕಿಸ್ತಾಯಿದ್ರು, ಸುಭಾಷ್ ಚಂದ್ರ ಬೋಸ್ನಂತಹ ವೇಷಗಳು ಹಾಕಿಸ್ತಾಯಿದ್ರು, ಮಹಾತ್ಮ ಗಾಂಧಿ ಅನ್ನೋ ವೇಷಗಳು ಹಾಕಿಸ್ತಾಯಿದ್ರು. ಈ ಥರ ಅನೇಕ ದೊಡ್ಡ ಮಾರಲ್ ವ್ಯಾಲ್ಯೂಸ್ ಅನ್ನೋದು ಏನು ಇಟ್ಕೊಂಡಿದ್ದಾರೆ ಅಂತಹ ವ್ಯಕ್ತಿಗಳನ್ನ ಉಡುಪುಗಳನ್ನ ಮಕ್ಕಳಿಗೆ ಧರಿಸಿ ಅವ್ರನ್ನ ಒಂದು ಫ್ಯಾಷನ್ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಅಥವಾ ಫೋಟೋಶೂಟ್ ಮಾಡಿಸಿ ಖುಷಿ ಪಡ್ತಾಯಿದ್ರು. ಆದರೆ ಈಗ ಡಿ ಬಾಸ್ ಅಭಿಮಾನಿ ಅನ್ಸ್ಕೊಂಡಿರೋ ಈ ಬೆಂಗಳೂರು ಏನು ಒಂದು ಪೇರೆಂಟ್ಸ್, ತಂದೆ ತಾಯಿ ಇದ್ದಾರೆ, ಅವ್ರ ಮಗುಗೆ ಕೈದಿ ನಂಬರ್ ಹಾಕಿ ಒಂದು ಫೋಟೋಶೂಟ್ನ ಮಾಡಿಸಿ ಅವರು ಹುಚ್ಚು ಅಭಿಮಾನನ ತೋರಿಸಿದ್ದಾರೆ. ಅಲ್ಲ, ಅದು ಬುದ್ಧಿ ಇದೆಯೋ ಇಲ್ವೋ ಆ ತಂದೆ ತಾಯಿಯಂದ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ. 1 ವರ್ಷದ ಮಗುಗೆ ಈ ಥರ ಕೈದಿ ನಂಬರ್ ಬಟ್ಟೆ ಹಾಕಿಸಿ ಫೋಟೋಶೂಟ್ ಮಾಡಿಸ್ತಾರೆ ಅಂತಂದರೆ ಆ ಮಗು ಒಂದಷ್ಟು ದಿನ ಆದಮೇಲೆ ಸ್ಕೂಲಿಗೆ ಹೋದಾಗ ಅವ್ನ ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡಿದಾಗ ಆ ಮಗುಗೆ ಎಷ್ಟು ಮಾನಸಿಕವಾಗಿ ನೋವು ಆಗ್ಬೋದು, ಅದೆಲ್ಲ ಯೋಚನೆ ಮಾಡಿಲ್ವಾ ಈ ತಂದೆ ತಾಯಿ ಅನ್ನೋರು? ಅದು ಇರಬೇಕು ಅಭಿಮಾನ, ಆದರೆ ಅಂಧ ಅಭಿಮಾನ ಇರಬಾರ್ದು, ಹುಚ್ಚು ಅಭಿಮಾನ ಇರಬಾರ್ದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.